ಈ ಒಂದು RCB ವರ್ಸಸ್ MI ಮ್ಯಾಚ್ ಹೆಂಗಿತ್ತಪ್ಪ ಅಂತಂದ್ರ ಈಗ ಎಲ್ಲೋ ಒಂದ್ ಕಡೆ ಒಂದ್ ಬಸ್ ಸ್ಟಾಪ್ ದಾಗೋ ಎಲ್ಲೋ ಒಂದ್ ಜಗಳ ಹತ್ತಿರ್ತೈತಿ. ಅಲ್ಲಿ ಏನಕತಿ ಒಬ್ಬ ಯಾವ್ದೋ ಬಂದ್ ಏನೋ ಒಂದ್ ಮಿಸ್ಟೇಕ್ ಆಗೈತಿ, ಏನೋ ಒಂದ್ ಕಿಡಿಗೇಡಿತನ ಮಾಡ್ಯಾಡ ಅಂತ ಗೊತ್ತಾಗತ್ತೆ. ಅವಾಗ ಏನ್ ಮಾಡ್ತಾರ, ಬೆಸ್ಟ್ ಅಂದಾಗ ಬಂದಂತ ಎಲ್ಲಾರು ಬಂದವರೆಲ್ಲ ಒಂದೊಂದ್ ಪೆಟ್ಟ ಹಾಕಿ ಹೋಗ್ಬಿಡ್ತಾರ ಅವಂಗ. ಹಂಗ ಒಂದ್ ನೀವೆಲ್ಲ ಕೇಳಿರ್ತಿರೋದ್ ನೋಡಿರ್ತೀರಿ ಈ ತರ ಆಗುದನ್ನ. ಇವತ್ತಿನ RCB ವರ್ಸಸ್ MI ಮ್ಯಾಚ್ ಆಗಿದ್ದು ಹಂಗೆ. ಬಂದವರೆಲ್ಲ ಯಾರ್ಯಾರು ಬರ್ತಾರ, ಬಂದವರೆಲ್ಲ ಬಾರ್ಸೋದ. ಒಮ್ಮೆ ಬಾರ್ಸಕ್ ಚಲೋನೆ ಬಂದವ್ರ ಒಮ್ಮೆ ಎಲ್ಲ ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿ ಅವ್ರ ಒಂದ್ ಬಾಲ್ ಏನೋ 2 ಬಾಲ್ ಮಿಸ್ ಮಾಡ್ತಾರ. ಆಮ್ಯಾಗಿಂದ ಸ್ಟಾರ್ಟ್ ವಾಪಸ್ ಮತ್ತೊಳ್ಳಿ ಒಂದ್ ಸಿಕ್ಸರ್ ಇಂದ ಮ್ಯಾಚ್ ಸ್ಟಾರ್ಟ್. ಅಲ್ಲಿ ಏನ ಒಂದು ಸಿಕ್ಸರ್ ಇಂದ ಸ್ಟಾರ್ಟ್ ಆಗತ್ತಲ್ಲ, ತಗೋರಿ ಫಿಲ್ ಸಾಲ್ಟ್ ಅವ್ರು ನನಗೂ ಅಂತದ ಬೇಕಾಗಿತ್ತೇನೋ ಅನ್ನೋವಂಗ ನೀವ್ ಏನ್ ಚಲೋ ಮಾಡಿಕೊಟ್ರಿ ಅದನ್ನ ಮುಂದ್ ಓಡಿಸ್ಕೊಂಡು ಹೋಗ್ಕೊಂಡು ಅನ್ನೋವಂಗ ಅವ್ರು ಚಲೋ ಮಾಡೇ ಬಿಟ್ರ ಹೊಡ್ಯಾಕ. ಹಂಗ ನೀ ಮುಂದ್ ಅನ್ಕೊಂತ ಯಾವ ರೇಂಜ್ಗೆ ಅಂದ್ರೆ ಈ ಕಡೆ ವಿರಾಟ್ ಕೊಹ್ಲಿ ಅವ್ರ ಕಡೆ ಸೈಲೆಂಟ್ ಆಗ್ಬಿಟ್ರವ್ರು. ಆಯ್ತು ಸರಿಪಾ ನೀ ಹೊಡ್ಯಾಕತ್ತಿ, ನೀ ಹೊಡಿ ಅಂತ ಸುಮ್ಮನೆ ಬಿಟ್ರವ್ರು. ಫಿಲ್ ಸಾಲ್ಟ್ ಅವ್ರು ಏನ್ ಸ್ಟಾರ್ಟ್ ಮಾಡ್ತಾರಿ, ಅದೇನ್ ಸ್ಟಾರ್ಟ್ ಅದ. ಅದ್ರಾಗ ಮನುಷ್ಯಾಗ ಲಾಸ್ಟ್ ಟೈಮ್ ಬ್ಯಾಟಿಂಗ್ ಒಂದ್ ಸಿಕ್ಕಿರ್ಲಿಲ್ಲ, 1ನೇ ಬಾಲ್ ವಿಕೆಟ್ ಆಗಿದ್ದ, ಅದಕ್ಕೂ ಕಾದ್ ಕುಂತಿದ್ದ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಮಾತ್ರ ಮನಿ ಮ್ಯಾಚಿಂದ ಎಲ್ಲಾ ತಗೊಂಡ ಗಾವತಿ ಸರಿಗಿದ ಅನ್ಬೋದ. ಇನ್ನ ವಿರಾಟ್ ಕೊಹ್ಲಿ ಅವ್ರ ಬಾಳ ಕಡಿಮೆ ಬಾಲ್ ಒಳಗ ಹಾಫ್ ಸೆಂಚುರಿ ಮಾಡ್ಕೋಬೇಕಿತ್ತು. ಆದ್ರೆ ಅವ್ರ ಬಾಲ್ ಜಾಸ್ತಿ ಆದ್ರಿಂದ ಅವ್ರ ಯಾವುದೇ ರೀತಿಯಾದಂತ ಸೆಲೆಬ್ರೇಷನ್ ಮಾಡಕ್ ಹೋಗುದಿಲ್ಲ. 50 ಆದ್ರೂ ಸಹಿತ ಅವ್ರು ಸೈಲೆಂಟ್ ಆಗಿ ಉಳಿದ್ ಬಿಡ್ತಾರ. ಇನ್ನ ಎರಡು ರನ್ನಿಗಾಗಿ 2 ರಿವ್ಯೂ ಕಳ್ಕೊಂಡ್ರ ಅಂತ ಅನ್ಬೋದು. ಬಟ್ ಮ್ಯಾಚ್ ನೋಡೋದಾದ್ರೆ ಪ್ರತಿಯೊಂದು ರನ್ನು ಇಂಪಾರ್ಟೆಂಟ್. ಆದ್ರೆ ಲಾಸ್ಟಿಗೆ ಸ್ವಲ್ಪ ಇನ್ನೂ ಬೇಕಾಗ್ಬೋದು, ನಮ್ಮಲ್ಲಿ ವಿಕೆಟ್ಸ್ ಇದಾವ, ಈ ರಿವ್ಯೂ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ಬೋದಿತ್ತು. ಬಟ್ 2 ರಿವ್ಯೂನ ವಿರಾಟ್ ಕೊಹ್ಲಿ ಅವರ ತಗೊಂಡಿದ್ದು. ಅದ್ರ 2 ರಿವ್ಯೂ ಹಂಗೆ ಇದ್ದು. ಅವ 2 ರಿವ್ಯೂ ಅಟ್ಲೀಸ್ಟ್ ಬರ್ಬೋದು, ಇದೊಂದಾದ್ರೂ ಬರ್ಬೋದು ಅನ್ನೋಂಗೆ ಇದ್ದು 2 ರಿವ್ಯೂ. ಒಂದೇನು ಕೂದಲು ಎಳೆಯಷ್ಟು ಪಾರ್ಕ್ ಅಂತೀವಲ್ಲ ಹಂಗಿದ್ದು ಅವ. ಇನ್ನ ಆಮೇಲೆ ಸಾಲ್ಟ್ ಆಯ್ತು ಮತ್ತು ವಿರಾಟ್ ಕೊಹ್ಲಿ ಆಯ್ತು. ಆಮೇಲೆ ಸಾಲ್ಟ್ ಅವರೊಂದು ಸೆಲೆಬ್ರೇಷನ್ ಮಾಡ್ತಾರ. ಆ ಸೆಲೆಬ್ರೇಷನ್ ನಮ್ಗೆ ಸ್ವಲ್ಪ ಜಸ್ಟ್ ಮಿಸ್ ಆಯ್ತು. ಆ ಸೆಲೆಬ್ರೇಷನ್ ಹೆಂಗ್ ಹೋಯ್ತು ಏನೋ ನಂಗಂತೂ ಅರ್ಥ ಆಗ್ಲಿಲ್ಲ. ಆ ಸೆಲೆಬ್ರೇಷನ್ ಮೀನಿಂಗ್ ಏನು ಅಂತ ನಂಗೂ ಅರ್ಥ ಆಗ್ಲಿಲ್ಲ. ನಿಮ್ಗೆ ಏನಾದ್ರೂ ಸೆಲೆಬ್ರೇಷನ್ ಮೀನಿಂಗ್ ಅರ್ಥ ಆಯ್ತಂದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮನ್ ಗಳು ಏನದಾರಲ್ಲ ಅವರು ಹಂಗ ಚಲೋ ಮಾಡಿದ್ರ. ಮೇನ್ ವಿಶೇಷವಾಗಿ ನೀವು ಅದನ್ನ ಕಾಯ್ತೀರಿ ಅಂತ ನಂಗೆ ಗೊತ್ತ. ನಮ್ಮ ಪಟಿದಾರ್ ಏನ್ ಬ್ಯಾಟಿಂಗ್ ಆಡಿದ್ರಿ ಅವ್ರಂತೂ. ನಾನ್ ಅನ್ಕೊಂಡಿದ್ದೆ ನಮ್ಮ IPL ಹಿಸ್ಟ್ರಿ ಒಳಗ ಮತ್ತೊಂದು ಹೊಸ ಹಿಸ್ಟ್ರಿನ ನಮ್ಮ ರಜತ್ ಪಟಿದಾರ್ ಕ್ಯಾಪ್ಟನ್ ಕ್ರಿಯೇಟ್ ಮಾಡ್ತಾರ ಅಂತೇಳಿ. ಅದ ಏನಪ್ಪಾ ಅಂತಂದ್ರ ಇವ್ರ ಯಶಸ್ವಿ ಜೈಸ್ವಾಲ್ ಅವ್ರ 13 ಬಾಲ್ ಒಳಗ ಹಾಫ್ ಸೆಂಚುರಿ ನಾವು ಹೊಡೆದ ಅವ್ರ ದಾಖಲೆ ಮಾಡಿದ್ರ. ಆದ್ರೆ ಇಲ್ಲಿ ನಮ್ಮ ರಜತ್ ಪಟಿದಾರ್ ಅವ್ರಿಗೆ ಒಂದು ಚಾನ್ಸ್ ಇತ್ತ, ಇನ್ನೂ 2 ಬಾಲ್ ಇದ್ದು, ಅದಕ್ಕಿಂತ ಅವ್ರು 12 ಬಾಲ್ ಒಳಗ ಮಾಡಬಹುದಿತ್ತು. ಆದ್ರ ಒಳ್ಳೆ ಬಾಲಿಂಗ್ ಅನ್ಬೋದು. ನಾವು ಬ್ಯಾಟಿಂಗ್ ಅಷ್ಟ ಒಳ್ಳೆ ಬಾಲಿಂಗ್ ಇತ್ತು. ಯಾಕಂದ್ರೆ ಒಳ್ಳೆ ಬಾಲಿಂಗ್ ನಿಂದ ಆ ಒಂದು ಹಾಫ್ ಸೆಂಚುರಿನ ತಡೆದ್ರ ಅನ್ಬಹುದು. ಮತ್ತ ಇನ್ನು ಅಟ್ಲೀಸ್ಟ್ ಅವ್ರು ಬೇರೆದವ್ರು ಕೂಡ ಆದ್ರೂ ಅಂದ್ರೆ ಜೈಸ್ವಾಲ್ ಅವ್ರ ಜೊತೆ ಆದ್ರೂ ಬರೋ ತರಾನು ಆದ್ರೂ ಹೊಡಿಬೋದಿತ್ತು. ಆದ್ರೆ ಒಳ್ಳೆ ರೀತಿ ಬಾಲಿಂಗ್ ಬಂದ್ರಿಂದ ಅದು ಆಗ್ಲೇ ಇಲ್ಲ. ಇನ್ನ ನೆಕ್ಸ್ಟ್ ಮುಂದೆ ನೋಡೋದಾದ್ರ ನಮ್ಮ ಟೀಮ್ ಡೇವಿಡ್ ಅವ್ರ ಲಾಸ್ಟ್ ಮ್ಯಾಚ್ನಾಗೂ ಬಾರಿ ಮಸ್ತ್ ಗದಿಗಿದ್ರೆ ನಿಂತಿದ್ರ. ಇವತ್ತು ಕೂಡ ಹಂಗ ಮಾಡಿದ್ರ, ಒಳ್ಳೆ ಬ್ಯಾಟಿಂಗ್ ಆಡಿದ್ರ ಅನ್ಬೋದು. ಮತ್ತೊಳ್ಳಿ ಇನ್ನ ಶೆಪರ್ಡ್ ಅವ್ರು ಬಂದ ತಕ್ಷಣ 4 ಬಾಲ್ ಇದ್ವು. ಜಿತೇಶ್ ಶರ್ಮಾ ಅವ್ರ ಪಾಪ ಬಾಳ ಪ್ರಯತ್ನ ಮಾಡಿ ವಿಕೆಟ್ ಆದ್ರ ಅದ್ ಏನ್ ಮಾಡಕ್ ಆಗಲ್ಲ. ಇನ್ನ ಟೀಮ್ ಡೇವಿಡ್ ಆ ಸ್ಥಾನವನ್ನ ತುಂಬಿಕೊಂಡು ಆ ರನ್ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋದ್ರ. ಇನ್ನೇನ್ 4 ಬಾಲ್ ಇದ್ದ ಶೆಪರ್ಡ್ ಅವ್ರು ಬಂದು ಆ 4 ಬಾಲ್ ಒಳಗೆ ಒಂದ್ 2 ಬಿಗ್ ಹಿಟ್ ಕೊಡ್ತಾರೆ ಏನಂತ ವೇಟ್ ಮಾಡ್ತಿರ್ಬೇಕಾದ್ರ ಶೆಪರ್ಡ್ ಅವ್ರ ನೀವು ಆಲ್ರೆಡಿ ಫಾರ್ಮ್ ಇದೀಪಾ ನೀನ ಹೊಡಿ ಅಂತ ಹೇಳಿ ಟೀಮ್ ಡೇವಿಡ್ ಅವ್ರು ಬಿಟ್ ಕೊಟ್ಬಿಟ್ರೆ. ಟೀಮ್ ಡೇವಿಡ್ ಅವ್ರು ಏನ್ ಕೊಟ್ಟಿದ್ದನ್ನ ಮಿಸ್ಯೂಸ್ ಮಾಡ್ಕೊಳಂಗ ಲಾಸ್ಟ್ ಬಾಲ್ ವರ್ಗು ಆಡಿ ಲಾಸ್ಟ್ ಬಾಲ್ ಒಂದ್ 6 ಹೊಡೆದ 240 ರನ್ ಹೊಡೆದ್ ಬಿಟ್ರೆ. RCB ಟೀಮ್ ಅವ್ರು ಬಹಳ ಅಂದ್ರ ಈ ಒಂದು ಬಾಲಿಂಗ್ ಒಳಗೆ ಯಾವ ರೀತಿಯಾಗಿ ತಮ್ಮನ್ನ ಡಿಪೆಂಡ್ ಮಾಡ್ಕೋತಾರ ಅಂತ ನೋಡೋಣ. ಮತ್ತೊಳ್ಳಿ ನಮ್ಮಲ್ಲಿ ಬಾಲಿಂಗ್ ಒಳಗೆ ಬಾರಿ ಅಸ್ತ್ರಗಳದಾವ, ಯಾವ್ಯಾವ ರೀತಿ ಅಸ್ತ್ರ ವರ್ಕ್ ಆಗ್ತದೆ ಅಂತ ನೋಡೋಣ. ಈಗ MIದವ್ರ ಎಷ್ಟು ರನ್ ಅನ್ನ ಹೊಡಿಬಹುದು, ನಮ್ಮವ್ರು ಎಷ್ಟು ರನ್ ಒಳಗೆ ಅವ್ರನ್ನ ಕಟ್ಟಿ ಹಾಕ್ಬಹುದು. ಮತ್ತೊಳ್ಳೆ ಫಿಲ್ ಸಾಲ್ಟ್ ಅವರ ಆ ಸೆಲೆಬ್ರೇಷನ್ ಬಗ್ಗೆ ಏನ್ ಅನ್ಸತಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.